ಹಾಂ ಸರ್. ಹಾಂ, ಇನ್ನೊಂದು 2 ದಿನದಲ್ಲಿ ಕೆಲಸ ಮುಗ್ದೋಗುತ್ತೆ. ಹಾಂ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಓಕೆ ಸರ್. ಎಲ್ಲಿವರೆಗೂ ಬಂತ್ರಿ ಕೇಸು? ಇಲ್ಲ ಸರ್, ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಬೇಗ ಮುಗಿಸಿ, ಇಂಪಾರ್ಟೆಂಟ್ ಇದೆ ಕೇಸ್ ಇದು. ಮತ್ತು ಹ್ಯಾಕರ್ಗೆ ಹೇಳ್ಬಿಟ್ಟು ಫಾರ್ಮ್ ಹೌಸ್ದು ಫುಟೇಜ್ನೆಲ್ಲ ಕ್ರ್ಯಾಕ್ ಮಾಡಿಸ್ಬಿಡಿ, ಸರಿನಾ? ಸ್ವಲ್ಪ ಬೇಗ ಮಾಡಿ. ಸರ್, ಮತ್ತದು ಫಾರ್ಮ್ ಹೌಸಲ್ಲಿ ಒಂದು ಬಾಡಿ ಕೂಡ ಸಿಕ್ಕಿಲ್ಲ. ಹಾಂ, ಅದು ನನಗೆ ಗೊತ್ತು. ಬಟ್ ಆ ವಿಷಯ ಎಲ್ಲೂ ಆಚೆ ಸ್ಪ್ರೆಡ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಯಾಕಂದರೆ ಅವ್ನು ಬದುಕಿದ್ದಾನೆ. ಕೊಲೆಗಾರ ಅವನ್ನ ಸಾಯಿಸೋಕ್ಕೆ ಮುಂಚೆ ನಾವು ಅವನ್ನ ಹಿಡಿಬೇಕು. ಸರ್, ಅವ್ನ ಫೋಟೋ ಸಿಕ್ಕಿದೆ. ಟೀಮ್ನ ಕರ್ಕೊಂಡೋಗಿ ಇವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತೆಗೆ ಕೇಳಿ. ನಾನು MLA ಮೀಟ್ ಮಾಡ್ಕೊಂಡು ಬರ್ತೀನಿ. ಸರಿ ಸರ್. ಕೀಪ್ ಮಿ ಅಪ್ಡೇಟೆಡ್. ಎಸ್ ಸರ್. ಸರ್, ಸರ್ ಇವ್ ನಿಮಗೆ ಗೊತ್ತಾ? ಸರ್ ಇವ್ ನಿಮಗೆ ಗೊತ್ತಾ? ಸರ್, ಶಿವ ಯಾರು ಅಂತ ಗೊತ್ತಾ? ಫಾರ್ಮ್ ಹೌಸ್ ಫುಟೇಜ್ ಏನಾದರೂ ಕ್ಲೂ ಸಿಗ್ತಾ? ನೋ ಸರ್, ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಆದಷ್ಟು ಬೇಗ ನಾವು ಆ ಕೊಲೆಗಾರನ ಹಿಡಿಬೇಕು. ಕೀಪ್ ವಾಕಿಂಗ್. ಓಕೆ. ಸರ್, ಅವನ ಹೆಸರು ಶಿವನಂದಿ. ಅವ್ರ ಊರ ಹೆಸರು ಬಂದು ಶಿವರುದ್ರಪುರ. ಅವ್ನು ಚಿಕ್ಕ ವಯಸ್ಸಿಂದ ಅವ್ರ ಅಂಕಲ್ ಜೊತೆ ಬೆಂಗಳೂರಲ್ಲಿ ಬೆಳೆದಿದ್ದಾನೆ. ನನಗೊಂದು ಕಂಪ್ಲೀಟ್ ಡೀಟೇಲ್ಸ್ ಬೇಕು. ನಮ್ಮಲ್ಲಿ ಯಾರನ್ನಾರು ಶಿವರುದ್ರಪುರಕ್ಕೆ ಕಳಿಸಿ ಪೂರ್ತಿ ಡೀಟೇಲ್ಸ್ ತೆಗೆಸಿ. ಮಫ್ತಿಯಲ್ಲಿ ಹೋಗೋ ಕೇಳಿ. ಓಕೆ ಸರ್. ಏನು ನಡೀತಾ ಇದೆ? ಏನು ಅರ್ಥನೇ ಆಗ್ತಿಲ್ವಲ್ಲ. MLA ನೋಡಿದ್ರೆ ಶಿವ ಹೆಸರು ಕೇಳಿದ ತಕ್ಷಣ ಹಂಗೆ ಮಾಡಿದ್ರು. ಇವಾಗ ನೋಡಿದ್ರೆ ಇಲ್ಲಿ ಶಿವರುದ್ರಪುರ. ಏನೋ ನಡೆದಿದೆ. ಕಂಡುಹಿಡಿಬೇಕು, ಬೇಗ ಕಂಡುಹಿಡಿಬೇಕು. ಸರ್, ಏನು ಹೇಳಿ? ಇಲ್ಲಿ ಶಿವನಂದಿ ಮನೆಯಲ್ಲಿ ಬನ್ನಿ. ಇದೇ ನೋಡಿ ಶಿವನಂದಿ ಮನೆ. ಹಾಂ, ಮತ್ತೆ ಸರ್? ಹಾಂ, ಎಲ್ಲೋದ್ರು ಇವರು? ನೀವೇನು ಮಾಡ್ತಾಯಿದ್ದೀರಾ ಮನೆ ಹತ್ರ? ಸರ್, ಇದು ನಾನು ಶಿವನಂದಿ ಬಗ್ಗೆ ಬುಕ್ ಬರಿತಾ ಇದ್ದೀನಿ. ಸ್ವಲ್ಪ ಅವ್ರದ್ದು ಏನಾದರೂ ಫೋಟೋ ಇಲ್ಲ ಅಂದರೆ ಅವ್ರದ್ದು ಏನಾದರೂ ಭಾವಚಿತ್ರ ಪ್ರೂಫ್ ಏನಾದರೂ ಸಿಗುತ್ತಾ? ಫೋಟೋನಾ? ಬನ್ನಿ. ತಗೊಳ್ಳಿ ನೀವು ಕೇಳಿರೋ ಫೋಟೋ. ಹಾಂ, ಇವರಾ?
ಏನಾಯ್ತು? ಏನು ಕೊಟ್ಟು ಬಂದ್ರಿ? ಸರ್, ಈ ಫೋಟೋದಲ್ಲಿರೋ ವ್ಯಕ್ತಿನೇ ಆ ಮನೆ ಹತ್ರ ನನ್ನ ಕರ್ಕೊಂಬಂದಿದ್ದು. ಏನು ತಮಾಷೆ ಮಾಡ್ತಾ ಇದ್ದೀರಾ? ಆ ಮನೆಯವ್ರು ತೀರೋಗಿ 6 ತಿಂಗಳಾಯ್ತು. ಹಾಂ ಸರ್, ಏನು ಹೇಳ್ತಾ ಇದ್ದೀರಾ? ಏನು ಬೆಳಗ್ಗೆ ಒಂದೇನು ತಮಾಷೆ ಮಾಡ್ತಾ ಇದೆಯಾ? ಹೋಗಯ್ಯ. ಅಯ್ಯೋ, ಏನಾಗ್ತಾ ಇದೆ ಇಲ್ಲಿ? 6 ತಿಂಗಳ ಮುಂಚೆ ಸತ್ತೋಗಿರೋರು ಹೇಗೆ ನನ್ನ ಅವ್ರ ಮನೆ ಹತ್ರ ಕರ್ಕೊಂಡೋದ್ರು? ಏನಾಗ್ತಾ ಇದೆ ಒಂದೂ ಗೊತ್ತಾಗ್ತಾ ಇಲ್ಲ. ಸರ್ ಫಾರ್ಮ್ ಹೌಸ್ ಫುಟೇಜ್ ಸಿಕ್ತು. ಏನಾಯ್ತು ರೀ? ನನಗೂ ಗೊತ್ತಿಲ್ಲ ಇರಿ ಸರ್. ಹಲೋ ಸರ್, ಈ ಕೇಸ್ದು ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಯಿತು. ನಾವು ಅಂದ್ಕೊಂಡಂಗೆ ಶಿವನಂದಿ ಒಬ್ಬನೇ ಅಲ್ಲ, ಶಿವನೇ ಬೇರೆ, ನಂದಿನೇ ಬೇರೆ. ಸರ್, ಯಾವುದೋ ಪ್ರೈವೇಟ್ ನಂಬರಿಂದ ವಿಡಿಯೋ ಕಾಲ್ ಬರ್ತಿದೆ. ಸರಿ ಅಲ್ಲಿ ಕಾಲ್ ಯು ಬ್ಯಾಕ್. ಕನೆಕ್ಟ್ ಮಾಡಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಏಯ್ ಶಿವ, ಅವನಿಗೇನು ಮಾಡಬೇಡ. ಅವನಿಗೇನಾದರೂ ಆದರೆ ನಿನ್ನ ಸುಮ್ಮನೆ ಬಿಡಲ್ಲ. ಏನ್ CBI ಅಷ್ಟು ಬೇಗ ನನ್ನ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟಿದ್ಯಾ? ಯಾರೋ ನೀವು? ಹಣ ಮುಟ್ಟಕ್ಕಾಗ್ತಿಲ್ಲ. ಅದೇನು ನೋಡೋ.
ನಮ್ಮಪ್ಪಗೇನು ಮಾಡಬೇಡಿ. ಆ ವಿಗ್ರಹ ತಂದ್ಕೊಡು, ಬಿಟ್ಬಿಡ್ತೀನಿ. ಇಲ್ಲ ಶಿವ, ನಾನು ಹೇಳೋದು ಕೇಳಿಸ್ಕೊ. ನಾನು ನಿನ್ನ ಜೊತೆ ಇರ್ತೀನಿ, ನಾನು ನಿನಗೆ ನ್ಯಾಯ ಕೊಡಿಸ್ತೀನಿ. ಅವನಿಗೇನು ಮಾಡಬೇಡ. ಅವತ್ತು ನಾನು ಕೂಡ ಇದೇ ಥರ ಬೇಡ್ಕೊಂಡೆ, ಯಾರಿಗೂ ಏನೂ ಮಾಡಬೇಡಿ ಅಂತ. ಆದರೆ ನನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದ ಕಣ್ಗಳನ್ನೇ ಇದೇ ಕೈಯಲ್ಲಿ. ಅಪ್ಪ, ಅಪ್ಪ ಎದ್ದೇಳಪ್ಪ, ನಿನ್ಗೇನೂ ಆಗಿಲ್ಲ, ಹಾಸ್ಪಿಟ್ಲಿಗೆ ಹೋಗೋಣ. ಅಪ್ಪ, ಏನಾಯ್ತು? ಓಂ ನಮಃ ಶಿವಾಯ ಶಿವಾಯ.